ತುಂಬ ಟಯರ್ಡ್ ಆಗಿದೆ. ಹಾಗಾಗಿ ಯಾರೆಲ್ಲ ನನ್ನ ಬ್ಲಾಗ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗೋಣ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಬಾಯ್ ಬಾಯ್. ನೋಡಿ, ನನ್ನ ಮಗಳು ಪಾವ್ ಭಾಜಿ ಮಾಡೋದನ್ನ ವೀಡಿಯೋ ಬಂದಿದ್ದೀನಿ. ಹಾಕಮ್ಮ ಅಂದ್ಲು. ಹಾಕೋಣ ಅಂತ ನೋಡಿದ್ರೆ ಅಲ್ಲಿ ಬರೀ ಶಾಪ್ನ ಮಾತ್ರ ವೀಡಿಯೋ ಬಂದವಳೆ. ಅವ್ರು ಪಾವ್ ಭಾಜಿನ ಯಾವ ಥರ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನೇ ವೀಡಿಯೋ ಬಂದಿಲ್ಲ. ಇನ್ನು ಹಾಕಿಲ್ಲ ಅಂದರೆ ಬೇಜಾರು ಮಾಡ್ಕೋತಾಳೆ ಅಂದ್ಬಿಟ್ಟು ಹಾಕಿದ್ದೀನಿ ಅಷ್ಟೇ. ಅವ್ರು ಪ್ರಿಪೇರ್ ಮಾಡೋದನ್ನೆಲ್ಲ ನಾನು ವೀಡಿಯೋ ಬಂದಿದ್ದೀನಿ ಅಂತ ಹೇಳ್ಬಿಟ್ಲು. ಏನೋ ದೊಡ್ಡದಾಗಿ ನನ್ನ ಮಗಳು ಬಂದಿದ್ದಾಳೆ ಅಂತ ನಾನು ನೋಡಿದ್ರೆ ಅಲ್ಲಿ ಏನೂ ಮಾಡಿಲ್ಲ, ಬರೀ ಶಾಪ್ ಮಾತ್ರ ವೀಡಿಯೋ ಬಂದಿದ್ದಾಳೆ. ಸೊ ನಾನು ತುಂಬ ದಿವಸದಿಂದ ಕೇಳ್ತಿದ್ದೆ ಪಾವ್ ಭಾಜಿ ಅಂದ್ಬಿಟ್ಟು ನಮ್ಮ ಮನೆಯವ್ರು ತೊಗೊಂಡು ಬಂದಿದ್ದಾರೆ. ಟೇಸ್ಟ್ ಅಷ್ಟಕ್ಕಷ್ಟೇ. ಕೆಲವೊಂದು ಸತಿ ಈ ಸ್ಟ್ರೀಟ್ ಸೈಡ್ ಇರುತ್ತೆ ನೋಡಿ, ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಬಂದು ಹೋಟೆಲಲ್ಲಿ ತಂದಿದ್ದು, ನನಗೇನು ಅಷ್ಟು ಇಷ್ಟ ಆಗಲಿಲ್ಲ, ಅಂದರೂ ತಿಂದೆ. ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಂಡೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನೆನ್ನೆನೋ ವ್ಲಾಗ್ ಹಾಕಿಲ್ಲ, ಸಾಟರ್ಡೇನೂ ವ್ಲಾಗ್ ಹಾಕಿಲ್ಲ. ನಾನು ಫ್ರೈಡೇ ಹಾಕಿದ್ದೆ ಅಷ್ಟೇ. ಓಟ್ ಹಾಕಿದ್ದೆ ಮತ್ತು ಮಾಲ್ಗೆ ಹೋಗಿದ್ದೆ ಅಷ್ಟೇ ಲಾಸ್ಟ್ ಆಗಿತ್ತು. ಸೊ ವ್ಲಾಗೇ ಮಾಡಿಲ್ಲ. ಹಾಗಾಗಿ ಇವತ್ತು ಮಾಡ್ತಾ ಇದ್ದೀನಿ. ಯಾರೆಲ್ಲ ನಾನು ವ್ಲಾಗ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಸಿಕ್ಕಾಬಿಟ್ಟೆ ಶೆಕೆ, ತಡೆಯೋಕ್ಕಂತೂ ಸಾಧ್ಯನೇ ಇಲ್ಲ, ಅಷ್ಟು ಬಿಸಿಲಿದೆ. ಸೊ ಇವಾಗ ಮಧ್ಯಾಹ್ನ ಬಂದು ಟೊಮೆಟೊ ರಸಮು ಮತ್ತು ಅನ್ನ ಮಾಡಿದ್ದೀನಿ. ಏನು ತಿನ್ನೋದಕ್ಕೆ ಸೈಡ್ಸ್ ಇಲ್ಲ. ಹಾಗಾಗಿ ಈರುಳ್ಳಿ ಬೋಂಡ ಮಾಡೋಣ, ಸಬ್ಬಕ್ಕಿ ಸೊಪ್ಪೆಲ್ಲ ಇತ್ತು, ಆದರೆ ಈರುಳ್ಳಿನೇ ಇಲ್ಲ. ಸೊ ಶಾಪ್ ಮಾಡ್ಕೊಂಬರ್ಬೇಕು, ಸಂಜೆ ಹೋಗ್ತೀನಿ ಹೊರಗಡೆ, ಅವಾಗ ತರೋಣ ಅಂದ್ಕೊಂಡು ಇವಾಗ ಬರೀ ಲೈಟಾಗಿ ಅನ್ನ ರಸಮ್ ತಿನ್ನೋಣ ಅಂತಿದ್ದೀನಿ. ಫೈನಲಿ ನಮ್ಮ ಟಿವಿನೂ ರಿಪೇರಿ ಮಾಡಿಸಿದ್ದಾಯಿತು, ಸೌಂಡ್ ಬರ್ತಾ ಇದೆ. ಸೊ ಇವತ್ತಿಂದ ಸ್ವಲ್ಪ ಧಾರಾವಾಹಿ ನೋಡೋಣ ಇಂಟ್ರೆಸ್ಟ್ ಆಗಿ. ನನಗಂತೂ ಧಾರಾವಾಹಿ ಅಂದರೆ ಇಷ್ಟ. ಕೆಲವೊಂದು ಸೀರಿಯಲ್ಸ್ ನೋಡ್ತೀನಿ. ಸೊ ತುಂಬ ದಿವಸನೇ ಆಗಿತ್ತು ಸೀರಿಯಲ್ಸು ನೋಡಿಲ್ಲ. ಹಾಗಾಗಿ ಆಮೇಲೆ ನನ್ನ ಮಗಳು ಊರಿಗೆ ಹೋಗಿದ್ಲು, ಊರಿಂದನೂ ಬಂದ್ಲು. ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು. ಅವಳದು ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಬೇಕಿತ್ತು. ಮತ್ತು ಶೂಸ್ ಹಾಕೊಂಡು ಹೋಗ್ಲಿ, ಶೂಸ್ ಎಲ್ಲ ತುಂಬಾ ಗಲೀಜಾಗಿತ್ತು. ಎಲ್ಲ ವಾಶ್ ಮಾಡಿ ಒಣಗಾಕಿ ಎಲ್ಲ ಕೆಲಸನೂ ಮುಗಿಸಿದ್ದೀನಿ ಆಲ್ಮೋಸ್ಟು. ಮತ್ತು ಇವತ್ತು ಮಂಡೇ ಆಗಿರೋದ್ರಿಂದ ಪೂಜೆ ಮಾಡಬೇಕಿತ್ತು. ಸೊ ನಮ್ಮ ಮನೆಯಲ್ಲಿ ಪೂಜೆ ಮಾಡೋಂಗಿರಲಿಲ್ಲ ಒಂದು ವೀಕಿಂದ. ಸ್ವಲ್ಪ ಸೂತ್ಕ ಅಂತಲೇ ಏನೋ ಹೇಳ್ತಾಯಿದ್ರು, ಹಾಗಾಗಿ ಮಾಡಿರಲಿಲ್ಲ. ಮತ್ತು ಮಾಮೂಲಿ ಹೆಣ್ಮಕ್ಳದು ಪ್ರಾಬ್ಲಮ್ ಇರುತ್ತಲ್ಲ, ಮಂತ್ಲಿ ಪ್ರಾಬ್ಲಮ್ಮು ಅದಿತ್ತು. ಸೊ ಹಾಗಾಗಿ ಅದು ಕ್ಲಿಯರ್ ಆದಮೇಲೆ ಒಂದೇ ಸತಿ ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ನೀಟಾಗಿ ಮಾಡೋಣ ಅಂದ್ಬಿಟ್ಟು ಇವತ್ತು ಸ್ಕಿಪ್ ಮಾಡಿದ್ದೀನಿ, ಪೂಜೆ ಮಾಡಿಲ್ಲ ಮಂಡೇ. ಆಮೇಲೆ ರೇಷನ್ ಎಲ್ಲ ಬರೆದಿದ್ದೀನಿ, ರೇಷನ್ ತರಿಸ್ಬೇಕು, ಮತ್ತೆಲ್ಲ ಕ್ಲೀನ್ ಮಾಡಬೇಕು. ಇನ್ನೂ ಸ್ವಲ್ಪ ಕೆಲಸಗಳಿದೆ, ಮಾಡಬೇಕು, ಎಲ್ಲ ಪೆಂಡಿಂಗ್ ಇದೆ. ನೋಡೋಣ ಯಾವತ್ತು ಮಾಡೋದು ಅಂತ. ಆಮೇಲೆ ಅಜಿಯೋಯಿಂದ ಡ್ರೆಸ್ ಬುಕ್ ಮಾಡಿದ್ದೆ ವಾಕಿಂಗ್ ಹೋಗೋಕ್ಕೆ ಅಂತ. ನೈಟ್ ಪ್ಯಾಂಟ್ ಅಂತೀನಿ, ಸಾರಿ, ಟ್ರ್ಯಾಕ್ ಪ್ಯಾಂಟು ಮತ್ತು ಟಿ ಶರ್ಟ್ಸ್ ಎಲ್ಲ ಒಂದು ಸೆಟ್ ಬಂದಿದೆ, ಇನ್ನೂ ಒಂದು ಸೆಟ್ ಬರಬೇಕು. ಅದಕ್ಕೆ ನಿಮಗೆ ವ್ಲಾಗ್ ಮಾಡಿ ಹಾಕಿಲ್ಲ, ವ್ಲಾಗ್ ಮಾಡಿ ಹಾಕ್ತೀನಿ, ತಗೊಂಡು ಬಂದಿದ್ದ ತಕ್ಷಣ ತೋರಿಸ್ತೀನಿ ಅಂತ ಹೇಳಿದ್ದೆ. ಬಟ್ ಇನ್ನೂ ಬಂದಿಲ್ಲ. ಕ್ಯಾಶ್ ಆನ್ ಡೆಲಿವರಿ ಅಂದರೆ ಸ್ವಲ್ಪ ಡಿಲೇ ಮಾಡ್ತಾರೆ. ನಾವು ಫಸ್ಟೇ ಪೇಮೆಂಟ್ ಮಾಡಿಬಿಟ್ರೆ ಕ್ವಿಕ್ಕಾಗಿ ತಂದುಕೊಡ್ತಾರೇನೋ, ನಮ್ಮ ಯಜಮಾನ್ರು ಆ ಥರ ಹೇಳ್ತಿದ್ರು. ಪೇಮೆಂಟ್ ಆಗಿದ್ದರೆ ಬೇಗ ಬರುತ್ತೆ ಅಂತ. ಸೊ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿದ್ದೆ ಈ ಸತಿ, ಹಾಗಾಗಿ ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಟ್ರ್ಯಾಕ್ ಪ್ಯಾಂಟು ಮತ್ತು ಒಂದು ಟಿ ಶರ್ಟ್ ಬರಬೇಕು. ಅದು ಬರಲಿ, ಅದು ಬಂದಾಗ ವ್ಲಾಗ್ ಮಾಡಿ ತೋರಿಸ್ತೀನಿ ವಿತ್ ಪ್ರೈಸು ಹೇಗೆ ಕಾಣುತ್ತೆ ಹೇಗೆ ಅಂತ. ಸೊ ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ, ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಫಸ್ಟು ಊಟ ಮಾಡೋಣ. ಹೊಟ್ಟೆ ಹಶ್ವಾಗ್ತಾ ಇದೆ, ತುಂಬ ಸೆಕೆ ಆಗ್ತಾ ಇದೆ. ಸೈಡ್ ಏನೂ ಇಲ್ಲ ಅಂದರೆ ತಿನ್ನೋಕ್ಕೆ ಬೇಜಾರು. ಹೆಂಗೆ ಮಾಡೋದು, ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋಣ. ಒಂದು ಸ್ವಲ್ಪ ಸಂಡಿಗೆ ಇರಬೇಕು ಆ್ಯಕ್ಚುಲಿ, ಅದನ್ನು ಕರಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಮಾಡಿಕೊಂಡು ಊಟ ಮಾಡೋಣ. ನನ್ನ ಮಗಳು ಇವಾಗ ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ದಾಳೆ. ಈ ರಜಾ ಇರೋದ್ರಿಂದ ಆಟ ಆಡ್ಕೊಂಡು ನಿಧಾನಕ್ಕೆ ಮಧ್ಯಾಹ್ನದ ಮೇಲೆ ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತಾಳೆ. ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅವಳದು ಸ್ನಾನ. ನಂದು ನನ್ನ ಮಗಂದಾಗಿದೆ. ನನ್ನ ಮಗ ಆ್ಯಕ್ಚುಲಿ ಮನ್ಗಿದ್ದಾನೆ, ಹಾಗಾಗಿ ಸೌಂಡ್ ಬರ್ತಾ ಇಲ್ಲ. ಸೊ ನಾನು ಈ 2 ಡೇಸಿಂದ ರೀಲ್ಸು ಮಾಡಿಲ್ಲ ಒಂದೂ, ಆಮೇಲೆ ವ್ಲಾಗು ಮಾಡಿಲ್ಲ. ಒಂದು ಸ್ವಲ್ಪ ಮಿನಿ ವ್ಲಾಗ್ ಮಾಡಿದ್ದೀನಿ, ಅದನ್ನು ಅಪ್ಲೋಡ್ ಮಾಡಬೇಕು. ನಮ್ಮ ಯಜಮಾನ್ರು ಮೊಬೈಲಲ್ಲಿದೆ, ಅದನ್ನು ಕಳಿಸ್ಕೊಂಡೇ ಇಲ್ಲ. ಸೊ ಫುಲ್ಲು ರೆಸ್ಟ್ ತೊಗೊಂಬಿಟ್ಟಿದ್ದೀನಿ. 2 ಡೇಸಿಂದ ಏನೂ ಮಾಡೇ ಇಲ್ಲ. ಸೊ ಇವತ್ತು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡಿ. ನೋಡಿ, ಇವಾಗ ಮಧ್ಯಾಹ್ನಕ್ಕೆ ಟೊಮೆಟೊ ರಸಮ್ ಮಾಡ್ಕೊಂಡಿದ್ದೀನಿ. ಬೇರೆ ಏನು ಮಾಡೋಕ್ಕೂ ಮೂಡ್ ಇರಲಿಲ್ಲ, ಹಾಗಾಗಿ ಸಿಂಪಲ್ಲಾಗಿ ಒಂದೇ ಒಂದು ಹಿಡಿಯಷ್ಟು ಬೇಳೆ ಹಾಕಿ ಟೊಮೆಟೊ ರಸಮ್ ಮಾಡಿದ್ದೀನಿ. ಊಟ ಮಾಡಬೇಕಿನ್ನ ಊಟ ಮಾಡಿಲ್ಲ. ಸೊ ರೈಸು ರೆಡಿ ಇದೆ. ಇವತ್ತು ಮಂಡೇ ಆಗಿರೋದ್ರಿಂದ ನೋ ಎಗ್, ಒಂದೇ ಒಂದು ಎಗ್ಗಿದೆ, ಮಾಡಿಲ್ಲ. ಸೊ ನೋಡಿ ಫ್ರೆಂಡ್ಸ್, ಟಿ ವಿಲಿ ದೆವ್ವದ ಫಿಲಮ್ ಬರ್ತಾ ಇದೆ, ವಿಜಯದಶಮಿ ಅಂತ ಮೂವಿ. ಅದನ್ನು ನೋಡ್ಕೊಂಡು ಊಟ ಮಾಡ್ತಾ
ಅನ್ನ ರಸಮ್ ಮತ್ತು ಸಂಡಿಗೆ. ಸೊ ಇಲ್ಲಿ ನೋಡಿ ನನ್ನ ಮಗ ರೆಡ್ಡಿಯಾಗಿ ಕೂತಿದ್ದಾನೆ ಐಸ್ ಕ್ರೀಮ್ ತಿನ್ನೋಕ್ಕೆ. ಚಾಕ್ಲೇಟ್ ಕಾರ್ನೆಟೋ ಐಸ್ ಕ್ರೀಮ್ 2, ಇದು 1 ಕುಲ್ಫಿ. ನೋಡಿ ನೋಡಿ, ಅಯ್ಯಯ್ಯಪ್ಪ ಐಸ್ ಕ್ರೀಮ್ ತಿಂದು ಹೆಂಗಿದೆಮ್ಮ? ಸೂಪರ್ ಇದೆಯಾ ಐಸ್ ಕ್ರೀಮು? ಇಲ್ವಂತೆ. ಸೂಪರ್ ಅನ್ನೋ ಹಿಂಗೆ ಚಿನೆ. ಹೇಳು. ಸೈಲೆಂಟಾಗಿ ತಿಂತವನೆ, ನೋ ವಾಯ್ಸ್. ಸೊ ನೋಡಿ ಫ್ರೆಂಡ್ಸ್, ನನ್ನ ಮಗಳು ಹೊಸದು ಸ್ಕಿನ್ ಕೇರ್ನ ಮಾಡ್ತಾ ಇದ್ದಾಳೆ. ಏನು ಸ್ಕಿನ್ ಕೇರ್ ಅಂತ ತೋರಿಸ್ತಾಳೆ ನೋಡಿ. ಸ್ಕಿನ್ ಕೇರ್ ಅಲ್ಲ, ಲಿಪ್ ಕೇರ್. ಹಂಗೆ ನೆಕ್ಕೊಳ್ಳೋದು, ಆಮೇಲೆ ತುಟಿಗೆ ಹಚ್ಕೊಳ್ಳೋದು. ಹಚ್ಕೊಳ್ಳಿ ಮೇಡಮ್. ಹೆಂಗೆ ಹಚ್ಕೋತೀರ ನೋಡ್ತೀನಿ. ಹಾಂ, ಇಷ್ಟೇ ಇಷ್ಟು ಮೊಸರು. ಇದು ಸಮ್ಮರ್ದು ಲಿಪ್ ಕೇರು ನೋಡಿ. ಇವಳೇನಾರ ಬ್ಯೂಟಿ ಪಾರ್ಲರ್ ಓಪನ್ ಮಾಡಿದ್ರೆ ನಿಮ್ನೆಲ್ಲ ಕರಿತೀನಿ, ದಯವಿಟ್ಟು ಹೋಗ್ಬೇಡಿ. ಲಿಪ್ ಕೇರ್ ಅಂತ ಇದು. ಸಾಫ್ಟ್ ಆಗಕ್ಕೆ, ಸ್ಕಿನ್ ಸಾಫ್ಟ್ ಆಗಕ್ಕಂತೆ ನೋಡಿ. ಅವನಿಗೆ ನೋಡು ಖುಷಿ, ಅವನಿಗೇನು ಖುಷಿ ನೋಡು. ಅಲ್ಲೋಡು ಅಲ್ಲೋಡು ಅಲ್ಲೋಡು. ಮಾಡ್ಕೊಡ್ಲ ಮಮ್ಮಮ್ಮ? ಮಾಡ್ತೀನಿ. ಆಯ್ತಮ್ಮ. ಹ್ಞೂ ಮುಚ್ಚಮ್ಮ ತುಟಿ ನೋಡೋಣ. ಕ್ಲೀನಾಗಿ ಮುಖ ತೋರಿಸೋ. ಲಿಪ್ ಕೇರ್ ನಿಮ್ಗೆ ಯಾರಿಗೆ ಬೇಕು ಸಮ್ಮರ್ಗೆ ಲಿಪ್ ಕೇರು ಮಾಡ್ಕೊಳ್ಳಿ. ಈ ಥರ ನಿಮ್ಮ ಲಿಪ್ಪು ವೈಟ್ ಕಲರ್ ಆಗುತ್ತಂತೆ. ವೈಟ್ ಅಲ್ಲ ಮತ್ತೆ ಸ್ಮೂತ್ ಆಗುತ್ತೆ. ಸ್ಮೂತ್ ಆಗುತ್ತೆ. ತುಟಿ ಹೊಡ್ಕೊಂಡಿರ್ತಲ್ಲ ಅದಕ್ಕೆ. ಅದಾದ್ಮೇಲೆ ಲಿಪ್ಸ್ಟಿಕ್ ಹಚ್ಕೊಂಡ್ರೆ ಇಷ್ಟ ದಪ್ಪ ಆಗಿರುತ್ತೆ ನಿಮ್ ತುಟಿ. ಓನಮ್ಮ, ಏನಮ್ಮ ನಿಂದು ಮಗು ಪಾಪ ಹತ್ಬಿಡ್ತು, ವಾಂತಿ ಮಾಡ್ಬಿಟ್ಟು. ಹೆಂಗತ್ತಾ? ಮತ್ತೆ ನಿಮ್ ತುಟಿ ಪ್ಲಮ್ ತರ ಇಷ್ಟ ದಪ್ಪ ಆಗ್ಬೇಕು ಅಂದ್ರೆ ಅದಕ್ಕೂ ಒಂದು ಟೆಕ್ನಿಕ್ ಇದೆ. ಏನು? ಅವ್ನ್ ಹೊಟ್ಟೆ ಹಸಿತೈತೆ ಅಂತ ಇರಿ, ಬರ್ತೀನಿ. ಇವಳು ಮಾತು ಯಾವುದು ಕೇಳಬೇಡಿ, ಮಾಡಬೇಡಿ, ಅದೆಲ್ಲ ರಾಂಗ್ ಸ್ಟೇಟ್ಮೆಂಟ್. ಸೊ ಹಾಗೆ ಸಂಜೆ ಮೇಲೆ ಸ್ವಲ್ಪ ಈಚೆ ಕಡೆ ಹೋಗಿದ್ದೆ. ಹಾಗೆ ನನಗೆ ಸ್ವಲ್ಪ ಈ ಥರ ಕುರ್ಕುರೆ ತಿನ್ನಬೇಕು, ಸ್ವೀಟ್ಸ್ ತಿನ್ನಬೇಕು ಅಂತ ಸ್ವಲ್ಪ ಅನಿಸುತ್ತೆ. ಹಾಗಾಗಿ ತಗೊಬಂದು ಮನೆಯಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ, ಒಂದೊಂದು ಸತಿ ಮಾತ್ರ, ಯಾವಾಗಲೂ ಅಲ್ಲ. ನನಗೂ ತುಂಬಾ ಇಷ್ಟ ಈ ಥರದ್ದೆಲ್ಲ. ನಿಮಗೂ ಇಷ್ಟನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕೆಲವೊಂದು ಸತಿ ತಿನ್ನಬೇಕು ಅಂತ ಅನಿಸುತ್ತೆ ಮಧ್ಯಾಹ್ನ ಟೈಮಲ್ವಾ, ಹಾಗಾಗಿ ತೊಗೊಂಡು ಬಂದಿದ್ದೆ. ಲಾಡು ಮತ್ತು ಜಾಮೂನು ಎಲ್ಲ ಹಾಗೆ ಮಾತಾಡ್ಕೊಂಡು ಬರ್ತಿದ್ದೆ ನಮ್ಮ ಮನೆಯವ್ರ ಜೊತೆ. ಬೇರೆ ವ್ಲಾಗ್ ಏನೂ ಮಾಡೋಕ್ಕೆ ಆಗಿಲ್ಲ, ಹಾಗಾಗಿ ಇದ್ದಿದ್ದ ವ್ಲಾಗ್ನೇ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ನನ್ನ ಮಗಳೂ ಕೇಳ್ತಾಳೆ ಮಧ್ಯಾಹ್ನದೊತ್ತು ತಿನ್ನೋಕ್ಕೇನಾರ ಬೇಕು ಅಂತ, ಹಾಗಾಗಿ ತೊಗೊಂಡು ಬಂದೆ. ಹಾಗೆಯೇ ಅದಷ್ಟು ಚೂರು ತಂದ್ರೇ 270 ರೂಪಾಯಿನೋ ಬಿಲ್ ಆಗೋಯ್ತು ಅಷ್ಟಕ್ಕೇ. ಇನ್ನೇನು ಮಾಡೋದು, ತಿನ್ಬೇಕನ್ಸುತ್ತಲ್ವ, ತಿನ್ಬಿಡ್ಬೇಕು. ಸೊ ನೋಡಿ ಫ್ರೆಂಡ್ಸ್, ಹೊರಗಡೆ ಹೋಗಿದ್ದೆ, ಅದಕ್ಕೇ ಡ್ರೈ ಜಾಮೂನು ಮತ್ತು ಲಾಡು ತೊಗೊಬಂದಿದ್ದೀನಿ ತಿನ್ನೋಕ್ಕೆ. 3 ತಂದಿದ್ದೀನಿ, ಒಬ್ಬೊಬ್ಬರು ಒಂದೊಂದು. ಇವಾಗ ಹಾಕ್ಕೊಟ್ಟಿದ್ದೀನಿ ತಿನ್ನೋಕ್ಕೆ. ಅದಕ್ಕೆ ಫೋಟೋ ಹೊಡಿತಾವಳೆ, ತಿಂತಾವಳೆ. ಬೇಡಮ್ಮ, ನೀ ಬರೀ ನೀರೇ ಕುಡಿತೀಯಾ? ತಿನ್ನಲ್ವ ನೀನು? ಲಾಡು ಬನ್ನಿ ಫ್ರೆಂಡ್ಸ್, ನನ್ನ ಜಾಮೂನ್ ಮೇಲೆ ಕಣ್ಣು ಹೋಗ್ತೈತೆ ಜಾಸ್ತಿ, ಅದನ್ನೇ ತಿನ್ಬೇಡ. ಇಷ್ಟೊಂದು ದಿನ ಆಗ್ಬಿಟ್ಟೈತೆ ಜಾಮೂನ್ ತಿನ್ಬಿಟ್ಟು. ಲಾಡು ತಿನ್ನೋ, ಚೆನ್ನಾಗಿದೆ ಲಾಡು. ಜಿತೇಶ್ ಮಣ್ಣ ನಿಂಗೆ ಕೊಟ್ಟಿದ್ದೀನಿ ತಾನೆ, ಅದ್ರಲ್ಲಿ ತಿನ್ನು. ಲಾಡು ಸಕ್ಕತ್ತೈತೆ. ಇನ್ನೊಂದು ಮಗ ಬರೀ ನೀರು ಕುಡಿತಾವನೆ, ತಿನ್ನಲ್ಲ ಅಂದ್ರೆ. ಲಾಡು ಚೆನ್ನಾಗಿದೆ. ಈಗ ಡ್ರೈ ಜಾಮೂನ್ ಟೇಸ್ಟ್ ಮಾಡೋಣ ಬನ್ನಿ. ಚೆನ್ನಾಗಿದೆ, ಬಟ್ ನಂಗೆ ನಮ್ಮಮ್ಮ ಮಾಡೋದು ಇಷ್ಟ. ಸಕ್ಕತ್ ಸಾಫ್ಟ್ ಇರುತ್ತೆ ಅದಕ್ಕೆ. ನಂಗೆ ಬೇಡ, ನಂಗೆ ಬೇಡ ಅಂದರೆ ಬೇಡ ಅಷ್ಟೇ. ನಾನು ಸ್ವೀಟ್ ಜಾಸ್ತಿ ತಿನ್ನಲ್ಲ. ಇವ್ನು ನೋಡಿ, ಸ್ವೀಟ್ ತಿನ್ನು, ತಿಂಡಿ ತಿನ್ನು ಅಂದರೆ ಇಷ್ಟೆಲ್ಲ ತಂದಿದ್ದೀನಿ. ನಿಪ್ಪಟ್ಟು, ಆಮೇಲೆ ಚೋಚೋಬೋ, ಮತ್ತು ಇದು ಬಂದು ಶಂಕರಪೋಳಿ,
ಮತ್ತು ಮಾಮೂಲಿ ಸ್ವೀಟು ಶಂಕರಪೋಳಿ ಬಜ್ಜಿ ಎಲ್ಲ ತಂದಿದ್ದೀನಿ. ಏನೋ ಬೇಡ ಬಂತ ಇವನಿಗೆ, ಬರೀ ನೀರು ಕುಡ್ಕೊಂಡವನೆ. ಡೈ ಅಂತೆ ಹೋಗಲ್ಲ. ಸೊ ನೋಡಿದ್ರಲ್ಲ ನಮ್ಮನೆ ಹರಿಕತೆ ಎಲ್ಲ. ನಿಮಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ವಿಡಿಯೋನ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಏನಾದರೂ ತಪ್ಪು ಮಿಸ್ಟೇಕ್ಸ್ ಇದ್ದರೆ ಕ್ಷಮಿಸಿ. ಹಾಗೆ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ. ಕೆಲವೊಂದು ಮಿಸ್ಟೇಕ್ಸ್ಗಳು ಆಗೇ ಆಗುತ್ತೆ, ನಾವು ಏನು ಎಕ್ಸ್ಪೀರಿಯನ್ಸ್ ಅಲ್ವಲ್ಲ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದವ್ರಿಗೆಲ್ಲ.